ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷೆ ವಿಶ್ವಪ್ರಿಯೆ ವಿಶ್ವಮನೋನುಕೂಲೆ ತದ್ವಾದ ಪದ್ಮಂ ಮಹಿ ಸನ್ನಿಧತ್ವ ಮಹಾದೇವ್ಯೇಶ್ಚ ವಿದ್ಮಹೆ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತೆ. ಸಮಸ್ತ ವೀಕ್ಷಕರಿಗೆ ಶ್ರೀಧರ ಭಟ್ಟಾಚಾರ್ಯ ಗುರೂಜಿ ಮಾಡುವ ನಮಸ್ಕಾರಗಳು. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ? ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಿಯನ್ನು ಹೊಂದತಕ್ಕಂತ ಸಮಯದಲ್ಲಿದ್ದೀರಾ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ನನ್ನ ಮನಸ್ಸಿನಲ್ಲಿ ನೆನೆಯುತ್ತಾ, ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನ ಮಾಡ್ತಾ, ಮೇ ತಿಂಗಳು ದ್ವಾದಶ ರಾಶಿಯ ಗೋಚಾರ ಫಲಗಳು ಹೇಗಿದೆ? ಮೇ ತಿಂಗಳಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾರೆ, ಆಯಾ ರಾಶಿಗಳಿಂದ ಫಲಗಳನ್ನ ಏನ್ ಕೊಡ್ತಾರೆ, ನಿಮಗೆ ಅದೃಷ್ಟವೋ ದುರಾದೃಷ್ಟವೋ ಅನುಕೂಲವೋ ಅನಾನುಕೂಲವೋ ಇವೆಲ್ಲದರ ಬಗ್ಗೆ ಚಿಂತನೆಯನ್ನ ನಾವು ನಡೆಸಿದಾಗ, ಈ ಮೇ ಮಾಸದಲ್ಲಿ ಮಾಸ ಭವಿಷ್ಯದತ್ತ ನಾವು ಗಮನವನ್ನ ಕೊಟ್ಟಾಗ, ಇನ್ನು ಸಿಂಹರಾಶಿ, ಈ ಸಿಂಹರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ರಾಹು, ಜನ್ಮದಲ್ಲಿ ಕೇತು, ಏಕಾದಶ ಸ್ಥಾನದಲ್ಲಿ ಗುರು ಅಂತಕ್ಕಂಥವನಿದ್ದಾನೆ. ಭಗವಂತ ಎಲ್ಲವನ್ನೂ ಕೂಡ ಚೆನ್ನಾಗಿ ಅನುಕೂಲವನ್ನ ಕೊಡ್ತಾ ಇದ್ದಾನೆ, ಸಂತೋಷದ ವಿಚಾರ. ಆದ್ರೆ ಗೊತ್ತಿಲ್ಲ ಪಾಪ ನಿಮಗೆ, ಮುಂದೆ ಎಲ್ಲೋ ಒಂದು ಕಡೆ ತೊಂದರೆ ತಾಪತ್ರಯಗಳು ಕಟಕಕ್ಕೆ ಗುರು ಬಂದಾಗ ಗುರು ಬಲಹೀನನಾಗ್ತಾನೆ. ಜೊತೆಗೆ ನಿಮಗೆ ಅಷ್ಟಮ ಸ್ಥಾನದಲ್ಲಿ ಶನಿ ಇದ್ದಾನೆ. ಅಷ್ಟಮ ಸ್ಥಾನದಲ್ಲಿ ಶನಿ ಏನ್ ಮಾಡ್ತಾನೆ? ಸಾಲಗಳನ್ನ ಮಾಡಿಸ್ಬಿಟ್ಟಿದ್ದಾನೆ. ಈಗಾಗಲೇ ಸಿಂಹರಾಶಿಯವರಿಗೆ ಸಾಲ ಬಡ್ಡಿ ಕಟ್ಟು, ಯಾವುದೋ ಬ್ಯಾಂಕಲ್ಲಿ ಲೋನ್ ತಗೋ, EMI ಕಟ್ಟು, ಅಯ್ಯೋ ತಿಂಗಳಾದ್ರೆ ಸಾಕು, ಬಹಳಷ್ಟು ಹಿಂಸೆಗಳು ಇವೆಲ್ಲವನ್ನೂ ಕೂಡ ನೀವು ಅನುಭವಿಸ್ತಾನೆ ಇದ್ದೀರಾ ಈಗಾಗಲೇ, ಹೌದಲ್ವಾ? ಆದ್ರೆ ಆ ಸಮಸ್ಯೆಗಳಿಗೆ ಅಂತ್ಯ ಅಂತಕ್ಕಂಥದ್ದು ಬರುತ್ತೆ. ಬರೋವರೆಗೂ ಸಮಯ ಅಂತಕ್ಕಂಥದ್ದನ್ನ ಕೊಡಿ. ನೋಡಿ, ಈಗ ಬೇಸಿಗೆ ಕಾಲ, ಇನ್ನೇನು ಮಳೆ ಪ್ರಾರಂಭ ಆಗತ್ತೆ. ಮಳೆ ಪ್ರಾರಂಭ ಆದ ಮೇಲೆ ಚಳಿ ಬರಲೇಬೇಕು. ಹಾಗೆ ಸಮಯ ಅಂತಕ್ಕಂಥದ್ದು ಬೇಕು. ಋತುಮಾನಗಳು ಹೇಗೆ ಬದಲಾವಣೆಯಾಗುತ್ತೋ ಹಾಗೆ ನಿಮ್ಮ ಜೀವನದಲ್ಲಿ ಕಷ್ಟ, ಸುಖ, ಸಂತೋಷ, ದುಃಖ ಇವೆಲ್ಲವೂ ಕೂಡ ಬರುತ್ತೆ. ಅದೇ ಮೊನ್ನೆ ತಾನೇ ರೀಸೆಂಟ್ ಆಗಿ ನೀವು ಯುಗಾದಿ ಹಬ್ಬ ಮಾಡಿದ್ದೀರಾ. ಯುಗಾದಿ ಹಬ್ಬದಲ್ಲಿ ಏನ್ ಹೇಳಿದ್ರಿ? ಬೇವು ಬೆಲ್ಲ ತಿನ್ಬೇಕಾದ್ರೆ ಶತಾಯು ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಮ್ಮ ಕದಳ ಭಕ್ಷಣಂ. ಕಷ್ಟ ಮತ್ತೆ ಸುಖ ಎರಡನ್ನು ಸಮವಾಗಿ ಕೊಡು ಭಗವಂತ ಅಂತ ಹೇಳಿ ಬೇವು ಬೆಲ್ಲವನ್ನು ತಿಂದ್ರಲ್ವಾ? ಬೆಲ್ಲ ತಿನ್ನೋ ಅರ್ಥ ಏನು? ಬೇವು ತಿನ್ನೋ ಅರ್ಥವೇನು? ನಿಮ್ಮ ಮಂತ್ರದ ಅರ್ಥ ಏನು? ಹಾಗೆ ಈ ಸಿಂಹರಾಶಿಯವರಿಗೆ ಸ್ವಲ್ಪ ಹಣಕಾಸಿನ ಪರಿಸ್ಥಿತಿ, ಹಾಗಂತ ಭಗವಂತ ನಿಮ್ಮನ್ನು ಉಪವಾಸ ಹಾಕಿಲ್ವಲ್ಲ. ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಬಿಕ್ಕಟ್ಟಾಗತ್ತೆ ಹಾಗಾಗ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಜಾತಕವೂ ಕೂಡ ಹೇಳುತ್ತೆ. ಈ ಒಂದು ಶನಿ ಅಷ್ಟಮ ಸ್ಥಾನದಲ್ಲಿ ಇದ್ದಾನೆ, ಸಪ್ತಮ ಸ್ಥಾನದಲ್ಲಿ ರಾಹು ಇದ್ದಾನೆ. ಮಾಡೋ ಕೆಲಸದಲ್ಲಿ ಬರೀ ವಿಘ್ನಗಳು, ಅಧಿಕವಾಗಿರ್ತಕ್ಕಂಥ ವಿಘ್ನಗಳನ್ನ ಅನುಭವಿಸ್ತಾ ಇದ್ದೀರಾ. ಆದ್ರೆ ಗುರು ಬಲ ಇದೆ, ಅರ್ಥ ಮಾಡ್ಕೊಳ್ಳಿ. ಆ ಗುರು ಬಲ ಅಂತಕ್ಕಂಥದ್ದೇ ನಿಮ್ಮನ್ನ ಕಾಪಾಡ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸಮಯದಲ್ಲಿ ಬಾಲ್ಯ, ಯೌವನ, ಕೌಮಾರ್ಯ, ಯಾವಾಗಲೂ ಒಂದು ಸಮಯದಲ್ಲಿ ನೀವು ಗುರುವಿನ ಸೇವೆಯನ್ನ ಮಾಡಿದ್ದೀರಾ. ಆ ಸೇವೆ ಅಂತಕ್ಕಂಥದ್ದು ಈ ಒಂದು ಮಾಸದಲ್ಲಿ ನಿಮಗೆ ಈ ಗುರು ಏಕಾದಶದಲ್ಲಿ ಇರೋದ್ರಿಂದ ನಿಮಗೆ ಒಂದು ತಳಹದಿ ಫೌಂಡೇಶನ್ ಇದ್ದಾಗೆ, ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇದ್ದಾಗೆ, ಎಲ್ಲೋ ಒಂದು ಕಡೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಆಗಿ ಪರಿವರ್ತನೆ ಆಗತ್ತೆ. ಯಾಕೆಂದ್ರೆ ನೋಡಿ, ಗ್ರಹಚಾರ ಏನ್ ಹೇಳುತ್ತಪ್ಪ ಅಂತ ಅಂದ್ರೆ, ದೇವರು ಪ್ರತ್ಯಕ್ಷವಾಗಿ ಬರಲ್ಲ ರೀ, ಇದು ಸತ್ಯ. ಕಲಿಯುಗದಲ್ಲಿ ಯಾರಿಗೂ ಕೂಡ ಪ್ರತ್ಯಕ್ಷವಾಗಲ್ಲ ದೇವರು, ಪರೋಕ್ಷವಾಗಿ ಬರುತ್ತೆ. ಆ ಪರೋಕ್ಷವಾಗಿ ಬರ್ತಾನೆ ಮನುಷ್ಯನ ರೂಪದಲ್ಲೋ, ಪ್ರಾಣಿಯ ರೂಪದಲ್ಲೋ, ಗಾಳಿಯ ರೂಪದಲ್ಲೋ, ಜಲದ ರೂಪದಲ್ಲೋ, ಎಲ್ಲೋ ಒಂದು ಕಡೆ ಪ್ರತಿ ರೂಪದಲ್ಲಿ ಬಂದು ನಿಮಗೆ ಸಹಕಾರವನ್ನ, ಸಹಾಯವನ್ನ ಮಾಡುತ್ತೆ ಅಂತಾನೆ ಹೇಳ್ತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರ. ಅದಕ್ಕೆ ಹೇಳೋದು ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡಿ. ಇನ್ನೊಂದು ಕಿವಿ ಮಾತನ್ನ ನಾನು ಹೇಳೋಕೆ ಇಷ್ಟಪಡ್ತೇನೆ. ಸಿಂಹರಾಶಿಯವರಿಗೆ ಸ್ವಲ್ಪ ನಿಮ್ಮಲ್ಲಿ ಅಹಂ ಅಂತಕ್ಕಂಥದ್ದಿದೆ, ಅದನ್ನ ತಗ್ಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಆ ತಗ್ಗಿಸ್ಕೊಳ್ಳಿಲ್ಲ ಅಂತ ಅಂದ್ರೆ ಇಲ್ಲದೇ ಇರತಕ್ಕಂಥ ಸಮಸ್ಯೆಗಳನ್ನ ನೀವೇ ಉತ್ಪತ್ತಿಯನ್ನ ಮಾಡ್ಕೋತೀರಿ. ನಿಮ್ಗೆ ಗೊತ್ತೇ ಆಗಲ್ಲ ರೀ, ನಿಮ್ ಬೆನ್ನಿಂದಾನೇ ಚೂರಿ ಹಾಕ್ಬಿಡ್ತಾರೆ.
ಅಹಂಕಾರವನ್ನ ಹೆಚ್ಚಾಗಿ ನೀವು ತೋರಿಸ್ಲಿಕ್ಕೆ ಮುಂದಾದರೆ ನಿಮ್ಮವರೇ ನಿಮಗೆ ಬೆನ್ನಿನಿಂದ ಹೊಡೆದು ಬಿಡ್ತಕ್ಕಂಥ ಸಾಧ್ಯತೆಗಳಿದೆ. ಇನ್ನ ಶತ್ರು ಬಾಧೆ, ಶತ್ರುಗಳು ಮಾಡ್ತಕ್ಕಂಥ ಷಡ್ಯಂತ್ರಕ್ಕೂ ಕೂಡ ನೀವು ಬೀಳಬೇಕಾಗತ್ತೆ. ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಯಾಕೆ ಈ ಮಾಸ ಯಾಕಪ್ಪ ಶತ್ರು ಬಾಧೆ ನಿಮಗೆ ಹೆಚ್ಚಾಗಿ ಬರುತ್ತೆ ಅಂತ ಅಂದ್ರೆ, ಒಂದು ಕಡೆ ಏನಾಗತ್ತೆ, ಜನ್ಮದಲ್ಲೇ ಕೇತು ಇದ್ದಾನೆ, ಕೇತು ಸಂಚಾರವನ್ನು ಮಾಡ್ತಾ ಇದ್ದಾನೆ. ಅವನು ಇನ್ನೇನು ಕಟಕ ರಾಶಿಗೆ ಅವನು ದೃಷ್ಟಿಯನ್ನು ಬಿಡ್ತಾನೆ. ಆ ಕಟಕ ರಾಶಿಗೆ ದೃಷ್ಟಿಯನ್ನು ಬಿಡ್ತಕ್ಕಂಥ ಸಮಯದಲ್ಲಿ ನಷ್ಟ ಸ್ಥಾನಕ್ಕೆ ಹೋಗ್ತಕ್ಕಂಥ ದೃಷ್ಟಿ, ಈ ಶತ್ರು ಬಾಧೆ ಅಂತಕ್ಕಂಥದ್ದು ಅಧಿಕವಾಗುತ್ತೆ. ಯಾರಾದ್ರೂ ಏನಾದ್ರೂ ಮಾಟ ಮಂತ್ರ ಕಟ್ಟು ಕರಾರು ಕೃತಿಮ ಮೋಹನ ಸ್ತಂಭನ ಉಚ್ಚಾಟನ ವಶೀಕರಣ ಇಂಥದ್ದೇನಾದ್ರೂ ಮಾಡಿದ್ರೆ ಅತಿ ಬೇಗ ನಿಮಗೆ ಅಂಟುಕೊಳ್ಳುತ್ತೆ ಅಂತ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ. ಜಾಗ್ರತೆಯನ್ನ ವಹಿಸಿ, ಜೊತೆಗೆ ನಿದ್ರಾ ಆಹಾರ ಅಂತಕ್ಕಂಥದ್ದನ್ನ ಸರಿಯಾಗಿ ಮಾಡಿ, ಭಗವಂತನ ಮೇಲೆ ಭಾರವನ್ನ ಹಾಕಿ ಜೀವನವನ್ನ ನಡೆಸ್ತಕ್ಕಂಥ ಕೆಲಸವನ್ನ ಮಾಡಿ. ಖಂಡಿತ ಈ ಒಂದು ಮಾಸದಲ್ಲಿ ನಿಮಗೆ ಒಂದು 50 ಭಾಗ ಕಷ್ಟ ಕಾರ್ಪಣ್ಯಗಳು ಬಂದರೂ ಒಂದು 50 ಭಾಗ ಶುಭ ಫಲಗಳನ್ನ ಅನುಭವಿಸ್ತೀರಾ. ಹಾಗಾದ್ರೆ ಈ ಮಾಸದಲ್ಲಿ ಪರಿಹಾರ ಏನು ಮಾಡಬೇಕು, ದೈವಿಕ ಪರಿಹಾರವನ್ನ ಏನು ಮಾಡಬೇಕು? ಒಂದೇ ಇರ್ತಕ್ಕಂಥದ್ದು, ಒಂದು ಸುಂದರ ಕಾಂಡ ಒಂದು ಪುಸ್ತಕ ತಗೊಳ್ಳಿ, ಒಂದು ಗ್ರಂಥವನ್ನ ತಗೊಳ್ಳಿ. ಈ ಮಾಸದಲ್ಲಿ 30 ದಿನಗಳಲ್ಲಿ ಸುಂದರ ಕಾಂಡ ಪಾರಾಯಣವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಸುಂದರ ಕಾಂಡ ಅಂತ ಕೇಳಿ ಎಲ್ಲಾದ್ರೂ ಸಿಗತ್ತೆ, ಯಾವ್ದಾದ್ರೂ ಬುಕ್ ಹೌಸ್ಗಳಲ್ಲಿ ಸಿಗತ್ತೆ, ಇವತ್ತಿಗೂ ಕೂಡ ಲಭ್ಯ ಇದೆ ಸುಂದರ ಕಾಂಡ. ಆ ಸುಂದರ ಕಾಂಡ ಪಾರಾಯಣವನ್ನ ಮಾಡಿದ್ದೇ ಆದ್ರೆ ನೀವು ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನ ನಿವಾರಣೆಯನ್ನ ಮಾಡ್ತಕ್ಕಂಥ ಚೈತನ್ಯ ಬುದ್ಧಿಶಕ್ತಿ ನಿಮಗೆ ಆ ಆಂಜನೇಯನೇ ಕರುಣಿಸ್ತಾನೆ.